ಸ್ವಾತಿ ಸ್ವಾತಿ ಹೇಳಿ ಅರ್ಪಿತಾ ಆಂಟಿ. ನಾನು ತರಕಾರಿ ತರೋದಕ್ಕೆ ಆಚೆ ಹೋಗ್ತಿದ್ದೀನಿ. ನಾನು ತರೋ ತರಕಾರಿನಲ್ಲೇ ಅಡುಗೆ ಮಾಡಬೇಕು. ಹಾಂ ಆಯಿತು ಅರ್ಪಿತಾ ಆಂಟಿ, ನೀವು ಹೇಳ್ದಾಗೆ ಮಾಡ್ತೀವಿ. ಅದೇನು ಮಾಡ್ತಿರುವೇನು. ಮಾವ ಮನೆಯಲ್ಲಿ ಈ ಥರ ಮೇಲಿಂದ ಮೇಲೆ ಜಗಳ ಒಡಕು ಆಗ್ತಿದೆ ಅಂತಂದರೆ ಅದನ್ನು ಬಿಟ್ಟಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ಲೀಸ್ ಇದಕ್ಕೊಂದು ನೀವೇ ಇತ್ಯರ್ಥ ಮಾಡಬೇಕು. ನಾನು ಅದೇ ಯೋಚನೆಯಲ್ಲೇ ಇದ್ದೀನಿ. ಮಾವ, ನಾವಿಬ್ರು ಅದೇ ವಿಚಾರನ ಮಾತಾಡೋಕೆ ಅಂತ ಬಂದಿರೋದು. ಅಲ್ಲಿ ನೋಡಿದ್ರೆ ಬೇರೆ ಬೇರೆ ಅಡುಗೆ ಮಾಡ್ತೀವಿ, ಇಲ್ಲಿ ನೋಡಿದ್ರೆ ಒಟ್ಟಿಗೆ ಇದೆ. ಯಾರು ಮಾವ ಹೇಳಿದ್ ನಾವು ಬೇರೆ ಬೇರೆ ಅಡುಗೆ ಮಾಡ್ತೀವಂತ? ಅದು ಬರೀ ಆದಿ ಮತ್ತೆ ಆರ್ಯನ್ ದೃಷ್ಟಿಲಿ ಮಾತ್ರ. ನಮ್ಮಿಬ್ರ ಮಧ್ಯೆ ಯಾವ ವೈಮನಸ್ಯನೂ ಇಲ್ಲ. ನಾವಿಬ್ರು ಚೆನ್ನಾಗೇ ಇದ್ದೀವಿ. ಎಲ್ಲ ಕಡೆ ಓರ್ಗಿತ್ತಿಯರು ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತಿರ್ತಾರೆ. ನೀವಿಬ್ರು ಇಲ್ಲಿ ಒಂದಾಗಿರ್ಬೇಕಾದ್ರು ಅಣ್ಣ ತಮ್ಮ ಇಬ್ರು ಕಿತ್ತಾಡ್ತಾ ಇದ್ದಾರೆ. ಅವ್ರು ಹಾಗೆ ಕಿತ್ತಾಡ್ಕೋತಾ ಇದ್ದಾರೆ ಅಂದರೆ ಅದ್ರ ಹಿಂದೆ ಏನು ಕಾರಣ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ ಮಾವ. ಹೌದು ಮಾವ, ಆ ಸಮಸ್ಯೆಗೆ ಪರಿಹಾರ ಸಿಗ್ಬೇಕಂದ್ರೆ ಅದರ ಮೂಲಕ್ಕೆ ಹೋದ್ರೆ ಮಾತ್ರ ಸಿಗೋದು. ಅವರಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದನ್ನು ಹುಟ್ಟಾಕ್ದವ್ರು ಯಾರು? ಅದು ಮೊದಲಿಂದನೂ ಇದ್ದಿದ್ದೆ. ಇರ್ಬೋದು, ಆದರೆ ನಾವು ಬೇರೆ ಬೇರೆ ಅಡುಗೆ ಮಾಡೋ ಮಟ್ಟಕ್ಕೆ ತಂದಿದ್ದು ಯಾರು? ಅರ್ಪಿತಾ ಅವರು. ಅರ್ಪಿತಾ ಅವಳೇನು ಮಾಡಿದ್ಲು? ನನ್ನ ಪಾಡಿಗೆ ತಾನು ಇದ್ದಾಳಲ್ಲ ಈ ಮನೆಯಲ್ಲಿ. ನಿಮ್ಗೆ ಹಾಗೆ ಅನ್ಸುತ್ತೆ ಮಾವ, ಆದರೆ ಅವ್ರು ಮಾಡ್ತಿರೋದು ಏನು ಎತ್ತ ಅಂತ ನಮ್ಮಿಬ್ರಿಗೆ ಮಾತ್ರ ಗೊತ್ತು. ಹೌದು ಮಾವ, ಅವತ್ತು ಆದಿ ಫ್ರೆಂಡ್ಸ್ ಕೇರ ಮಾಡುವಾಗ ಕೂಗಾಡಿದ್ದು ಗಲಾಟೆ ಮಾಡಿದ್ದು ನಿಜ. ಆ ವಿಷಯನ ಆರ್ಯಂಗೆ ಹೇಳಿ ಅವ್ನು ಬಂದಿಲ್ಲಿ ಗಲಾಟೆ ಮಾಡೋವಾಗ ಮಾಡಿದ್ದು ಅರ್ಪಿತಾ. ಅಷ್ಟೇ ಅಲ್ಲ ಮಾವ, ಅರ್ಪಿತಾ ಅವರು ಒಂದೊಂದು ಕೆಲಸನೂ ಈ ಮನೆ ಮುರಿಲಿ ಅಂತಾನೆ ಮಾಡ್ತಾ ಇರೋದು. ಮಾವ ಇದು ಇವತ್ತು ನೆನ್ನೆದಲ್ಲ, ಆಗಿಂದ ನಡೀತಾನೆ ಇದೆ. ಆ್ಯಕ್ಚುಲಿ ಅರ್ಪಿತಾ ಈ ಮನೆಗೆ ಬಂದಿದ್ದಕ್ಕೆ ಆರ್ತಿ ಅತ್ತೆ ಈ ಮನೆ ಬಿಟ್ಟು ಹೋಗಿದ್ದು. ಯಾಕೋ ನೀವು ಇದನ್ನೆಲ್ಲ ನೋಡ್ತಾ ಮೂಕರಾಗ್ಬಿಟ್ಟಿದ್ದೀರಿ ಅಷ್ಟೇ. ಅರ್ಪಿತಾನ ಬಹಳ ನಂಬಿದ್ರಿ ನೀವು. ಅವ್ರು ಈ ಮನೆಗೆ ಬಂದು ಸೇರ್ಕೊಳ್ಳೋದಕ್ಕೆ ಏನೇನು ನಾಟಕ ಆಡಿದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಮಾವ. ಅವತ್ತು ದಾರಿಲಿ ಹೋದಾಗ ಯಾರೋ ಹೊಡೆದ್ರಲ್ಲ, ಈ ಮನೆಗೆ ಸೇರ್ಕೊಳ್ಳೋದಕ್ಕೆ ಅವ್ರು ಮಾಡಿದ ಪ್ರೀ ಪ್ಲಾನ್. ಮಾವ, ಅರ್ಪಿತಾ ಅವ್ರಿಗೆ ಏನು ಬೇಕೋ ಹೇಗೆ ಬೇಕೋ ಹಾಗೆ ನಡೀತಿದೆ ಈ ಮನೆಯಲ್ಲಿ. ದಯವಿಟ್ಟು ನೀವು ಮೂಕರಾಗಬೇಡಿ. ನೀವು ಸುಮ್ಮನೆ ಇದ್ದಷ್ಟು ಪರಿಸ್ಥಿತಿ ಹದಗೆಡುತ್ತೆ. ಆದಿರು ತಪ್ಪಿದೆ ನಿಜ. ನಾನು ಅವ್ರ ಪರವಾಗಿ ಮಾತಾಡ್ತಿಲ್ಲ. ಅವ್ರು ಒಂದು ಮಗು ಇದ್ದಾಗೆ. ಅವ್ರಿಗೆ ಹೇಳಿದ್ರೆ ತಿದ್ಕೋತಾರೆ, ತಿಳ್ಕೊತಾರೆ. ಆದರೆ ಅರ್ಪಿತಾ ಹಾಗಲ್ಲ. ಅವಳು ತುಂಬ ಡೇಂಜರಸ್ ಮಾವ. ನನ್ನ ಹಿಂದೆ ಇಷ್ಟೆಲ್ಲ ನಡೀತಿದೆ ಅಂದರೆ ನಾನು ಸುಮ್ಮನೆ ಇರಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?